ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಲ್ಸ್ ಆಫ್ ಶರು. ಸೊ ನಾನು ನಿಮ್ಮ ಶರ್ವಾಣಿ, ಆ ಸರ್ಟಿಫೈಡ್ ರೇಕಿ ಹೀಲರ್ ಅಂಡ್ ಮ್ಯಾನಿಫೆಸ್ಟೇಷನ್ ಕೋಚ್. ನಾನು ಇವತ್ತಿನ ದಿನ ನಿಮ್ಗೆಲ್ರಿಗೂ ಕೂಡ ಫುಲ್ ಮೂನ್ ಡೇ ನೀವು ಹೇಗೆ ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ಕೋಬೇಕು ಮತ್ತೆ ಯಾವ ರೀತಿಯಾಗಿ ನೀವು ಮ್ಯಾನಿಫೆಸ್ಟೇಷನ್ಸನ್ನು ಮಾಡಿಕೊಂಡ್ರೆ ಅದು ತುಂಬ ಬೇಗ ವರ್ಕ್ ಆಗತ್ತೆ ಅನ್ನೋ ಒಂದು ರಿಚುವಲ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡಲೇಬೇಕು. ಸೊ ಅವಾಗ ಮಾತ್ರನೇ ನಿಮಗೆ ನಾನು ಹೇಳ್ತಾ ಇರುವಂತಹ ಪ್ರತಿಯೊಂದು ವಿಷಯ ಕೂಡ ಅರ್ಥ ಆಗುತ್ತೆ. ಇಫ್ ನಾಟ್ ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಡೋಂಟ್ ಸ್ಕಿಪ್ ಇಟ್ ಎನಿವೇರ್. ಸೊ ಫಸ್ಟ್ ಥಿಂಗ್ ನೀವು ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ಸ್ಪೇಸನ್ನು ನೀವು ಕ್ಲೆನ್ಸ್ ಮಾಡಬೇಕು. ಹೇಗೆ ಕ್ಲೆನ್ಸ್ ಮಾಡೋದು? ನೀವು ಸೇಜ್ನ ಯೂಸ್ ಮಾಡಬಹುದು, ಅಥವಾ ಅಗರಬತ್ತಿನ ಯೂಸ್ ಮಾಡಿ, ಅಥವಾ ಗಂಟೆನ ಯೂಸ್ ಮಾಡಿ. ನಾನು ಇದು ಎಲ್ಲದಕ್ಕಿಂತ ಬೆಸ್ಟ್ ಥಿಂಗ್ ಯಾವುದು ಹೇಳ್ತೀನಿ ಅಂತ ಅಂದರೆ, 5 ಕ್ಲೋವ್ಸ್ ಲವಂಗ. ಓಕೆನಾ? 5 ಲವಂಗ ತಗೊಳ್ಳಿ, 5 ಮೆಣಸು, 5 ಬೇ ಲೀಫ್, 5 ಕರ್ಪೂರ, ಅದಷ್ಟನ್ನು ಹಾಕಿ, ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಒಂದು ಚಿಟಿಕೆ ಅರಿಶಿನ ಹಾಕಿ, ಚೆನ್ನಾಗಿ ಅದನ್ನು ಬೆಂಕಿ ಹಚ್ಚಿಸ್ಬಿಟ್ಟು ಆ ಹೊಗೆನ ಇಡೀ ಮನೆಗೆ ನೀವು ಕೊಡಿ. ವಿತ್ ದ ಇಂಟೆನ್ಷನ್, ನನ್ನ ಮನೆ ಕ್ಲೆನ್ಸ್ ಆಗ್ತಾ ಇದೆ, ದ ಆಲ್ ನೆಗೆಟಿವ್ ಎನರ್ಜಿ ಇನ್ಸೈಡ್ ಮೈ ಹೌಸ್ ಇಸ್ ಗೋಯಿಂಗ್ ಔಟ್ ಅಂತ ನೀವು ಮನಸ್ಸಲ್ಲಿ ಅನ್ಕೋತಾ ಈ ರಿಚುವಲ್ನ ಫಾಲೋ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಕ್ಲೆನ್ಸಿಂಗ್ ಯೋರ್ ಸೆಲ್ಫ್ ಆ್ಯಂಡ್ ಯೋರ್ ಆರಾ. ಏನು ಮಾಡಬೇಕು? ನಿಮ್ಮ ಬಾತಿಂಗ್ ವಾಟರಲ್ಲಿ ಒಂದು ಚಿಟಿಕೆ ಸಾಲ್ಟ್ ಹಾಕ್ಕೊಂಡು ನೀವು ಸ್ನಾನ ಮಾಡ್ಬೋದು. ಇದರಿಂದ ನಿಮ್ಮ ಬಾಡಿ ಕ್ಲೆನ್ಸ್ ಆಗುತ್ತೆ ಆ್ಯಂಡ್ ನೆಗೆಟಿವ್ ಎನರ್ಜಿಯನ್ನು ಆ ಸಾಲ್ಟು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದಲ್ದಿರ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ, ನಿಮ್ಮ ಟೆರೆಸ್ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಅಥವಾ ವರಾಂಡದಲ್ಲಿ ಎಲ್ಲಿ ಚಂದ್ರನ ಬೆಳಕು ಬೀಳುತ್ತೋ ಅಲ್ಲಿ ನೀವು ಕೂತು ಮೂನ್ ಮೆಡಿಟೇಷನ್ನ ಮಾಡಿ. ಯಾವುದಾದ್ರೂ ಮೆಡಿಟೇಷನ್ ಸೌಂಡನ್ನು ಆನ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಮೆಡಿಟೇಷನ್ ಮಾಡುವಾಗ ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಮೂನಿಂದ ಬರುವಂತಹ ಒಂದು ಸಿಲ್ವರ್ ಶೈನಿಂಗ್ ರೇ ಆಫ್ ಲೈಟ್ ನಿಮ್ಮ ಮೈ ಸುತ್ತ ಆವರಿಸ್ಕೊತಾ ಇದೆ ಆ್ಯಂಡ್ ಇಟ್ಸ್ ಪ್ರೊಟೆಕ್ಟಿಂಗ್ ಯುವರ್ ಆರಾ. ನಿಮ್ಮ ಆರಾನ ಅದು ಚಾರ್ಜ್ ಮಾಡ್ತಾ ಇದೆ, ನೀವು ಪಾಸಿಟಿವ್ಲಿ ಚಾರ್ಜ್ ಆಗ್ತಾ ಇದ್ದೀರಾ ಅಂತ ನೀವು ಇಮ್ಯಾಜಿನ್ ಮಾಡ್ಕೊತ ಮೆಡಿಟೇಷನ್ ಮಾಡಬೇಕು ಫಾರ್ 5 to 10 minutes. ಇದು ಎರಡೂ ರಿಚುವಲ್ಸ್ ಮಾಡ್ತೀರಾ, ನೀವು ಏನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನಾನು ಫರ್ದರ್ ಹೇಳ್ತೀನಿ ಅದನ್ನು ಫಾಲೋ ಮಾಡಿದ್ರೆ ಇಟ್ ವೋಂಟ್ ವರ್ಕ್. ಪ್ಲೀಸ್ ಡೂ ಫಾಲೋ ದೀಸ್ 2 ರಿಚುವಲ್ಸ್. ಆ್ಯಂಡ್ ಯಾವ ದಿನ ನಾವು ಈ ರಿಚುವಲ್ಸ್ನ ಮಾಡಬೇಕು ಅಂತ ನೀವು ಕೇಳೋದಾದರೆ, 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು, ಈ 3 ದಿನಾನೂ ಕೂಡ ಮಾಡ್ಬೋದು. ಬಿಕಾಸ್ ಆಲ್ ದೀಸ್ 3 ಡೇಸ್ ಏನಿದೆ ಅವಾಗ ಫುಲ್ ಮೂನಿನ ಶಕ್ತಿ ಹಾಗೆ ಇರುತ್ತೆ. ಓಕೆ, ಯು ಕ್ಯಾನ್ ಆಲ್ಸೋ ಇವನ್ ಡೂ ದಟ್ ಆನ್ 8th. ಬಟ್ 8 ಬಾಟಲ್ದು ನಾನು ಕೆಲವೊಂದಷ್ಟು ವಿಚಾರಗಳನ್ನ ಹೇಳಿದ್ರಿಂದ ಅವತ್ತಿನ ದಿನ ನಾನು ಇದನ್ನು ಹೇಳಿರಲಿಲ್ಲ. ಬಿಕಾಸ್ ಇದು 9th 10th 11th ಮಾಡಿದ್ರೇ ತುಂಬ ಆಸ್ಪೀಷಿಯಸ್ ಅಂತ ನನಗನ್ನಿಸ್ತು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು? ನಿಮ್ಮದು ಕ್ಲೆನ್ಸಿಂಗ್ ಆಯಿತು, ಹೌಸ್ ಕ್ಲೆನ್ಸಿಂಗ್ ಆಯಿತು. ದ ಥರ್ಡ್ ಥಿಂಗ್ ಈಸ್ ನಿಮ್ಮ ನೆಗೆಟಿವ್ ಎನರ್ಜಿನ ಆಚೆ ಕಳಿಸೋದು, ಅಥವಾ ನಿಮ್ಮ ಓಲ್ಡ್ ಟ್ರೋಮಸ್ನ ಆಚೆ ಕಳಿಸೋದು. ಇವಾಗ ಫಸ್ಟ್ ನಿಮ್ಮ ಫಿಯರಿಂದ ಆಚೆ ಬರಬೇಕು. ಬಿಕಾಸ್ ನಿಮಗೆ ಗೊತ್ತು ಚಂದ್ರನ ಶಕ್ತಿ ಎಷ್ಟಿದೆ ಅಂತ ಅಂದರೆ, ಇಟ್ ಕ್ಯಾನ್ ರೈಸ್ ದ ಟೈಡ್ಸ್, ಅಂದರೆ ಸಮುದ್ರದಲ್ಲಿರುವಂತಹ ಅಲೆಗಳನ್ನು ಕೂಡ ಮೇಲೆಪ್ಸೋ ಅಷ್ಟು ಶಕ್ತಿ ಚಂದ್ರನಿಗಿದೆ ಅಂತ ಅಂದರೆ, ನಮ್ಮಲ್ಲಿರುವಂತಹ ಶಕ್ತಿ ಆಚೆ ಬರಲ್ವಾ ಅವತ್ತಿನ ದಿನ? ಇಟ್ ವಿಲ್ ಕಮ್ ಫಾರ್ ಶ್ಯೂರ್. ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು? ನಮ್ಮಲ್ಲಿರೋ ಶಕ್ತಿ ಆಚೆ ಬರಬೇಕು ಅಂತಂದರೆ ನಮ್ಮಲ್ಲಿರುವಂತಹ ಫಿಯರ್ಸ್ ಆಚೆ ಹೋಗಬೇಕು. ಸೊ ನೀವು ಹೇಗೆ ಆ ಫಿಯರ್ಸಿಂದ ಆಚೆ ಬರಬೇಕು ಅಂತ ಅಂದರೆ, ಒಂದು ಶೀಟ್ ಆಫ್ ವೈಟ್ ಪೇಪರ್ ತೊಗೊಳ್ಳಿ, ರೂಲ್ಡ್ ಆರ್ ಅನ್ ಎನಿಥಿಂಗ್ ಈಸ್ ಓಕೆ. ಆ್ಯಂಡ್ ಯಾವುದಾದ್ರೂ ಕಲರ್ ಪೆನ್ ತೊಗೊಳ್ಳಿ. ಬಟ್ ಐ ಪ್ರಿಫರಬ್ಲಿ ನಾನು ನಿಮಗೆ ಬ್ಲ್ಯಾಕ್ ಅಥವಾ ಬ್ಲೂ ಪೆನ್ ತೊಗೊಳಕ್ಕೆ ಹೇಳ್ತೀನಿ. ಸೊ ನೀವು ಅದರಲ್ಲಿ ಬ್ಲ್ಯಾಕ್ ಪೆನ್ ಅಥವಾ ಬ್ಲೂ ಪೆನ್ನಲ್ಲಿ ತೊಗೊಂಡು ಬರೆದು ನೀವು ಏನಂತ ಬರಿತೀರಾ? ನಿಮಗಿರುವಂತಹ ಭಯಗಳ ಬಗ್ಗೆ ಬರೀತೀರ. ನನಗೆ ಈ ವಿಚಾರಗಳ ಭಯ ಇದೆ, ಸೊ ನಾನಿವತ್ತಿನ ದಿನ ಇದು ಎಲ್ಲದನ್ನು ಕೂಡ ಚಂದ್ರನ ಎನರ್ಜಿಗೆ ಬಿಡ್ತಾ ಇದ್ದೀನಿ ಅಂತ ಹೇಳಿ ಆ ಬರ್ದಿರೋ ಪೇಪರನ್ನು ಬರ್ನ್ ಮಾಡಿ ಯು ವಿಲ್ ಬ್ಲೋನ್ ಅವೇ, ನಿಮ್ಮಿಂದ ಆಚೆ ಅಥವಾ ಡೋರಿಂದ ಆಚೆ. ಇಫ್ ಯು ಕ್ಯಾನ್ ಗೋ ಔಟ್ ಆಫ್ ಯುವರ್ ಕಾಂಪೌಂಡ್, ಬ್ಲೋ ಇಟ್ ಅವೇ. ಆಚೆ ಕಳಿಸ್ಬಿಟ್ಟು ಯು ವಿಲ್ ಸೇ ಐ ರಿಲೀಸ್ ಮೈ ಫಿಯರ್ಸ್. ಸೊ ಈಗ ನೀವು ನಿಮ್ಮ ಫಿಯರ್ಸ್ನ ರಿಲೀಸ್ ಮಾಡಿ ಆಯಿತು. ದೆನ್ ವಾಟ್ಸ್ ನೆಕ್ಸ್ಟ್? ನೆಕ್ಸ್ಟ್ ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗಳನ್ನು ಅಥವಾ ನಮ್ಮ ಸ್ಟ್ರೆಂತನ್ನು ಒಳಗೆ ತರಿಸ್ಕೊಳ್ಳುವಂತಹ ಸಮಯ. ನೀವು ಇದಕ್ಕೆ ಫಸ್ಟ್ ಏನು ಮಾಡಬೇಕು? ಹೊಸ ಫ್ರೆಶ್ ಪೀಸ್ ಆಫ್ ಪೇಪರ್ನ ತಗೊಳ್ಳಿ, ಅಥವಾ ನಿಮ್ಮ ಜರ್ನಲ್ ಬುಕ್ಕನ್ನು ತಗೊಂಡು, ಬಟ್ ನಾನು ಮೊದಲು ಹೇಳಿದ್ದೀನ, ದಯವಿಟ್ಟು ನಿಮ್ಮ ಜರ್ನಲ್ ಬುಕ್ಕಲ್ಲಿ ಬರಿಬೇಡಿ, ಯಾವುದಾದ್ರೂ ಒಂದು ಶೀಟ್ ಆಫ್ ಪೇಪರಲ್ಲೇ ಬರಿಬೇಕು. ಬಟ್ ಇದನ್ನು ನೀವು ನಿಮ್ಮ ಜರ್ನಲ್ ಬುಕ್ಕಲ್ಲಿ ಬರಿಬಹುದು. ನಿಮ್ಗೆ ಏನೇನು ಆಗಬೇಕಿದೆ. ಇವಾಗ ನಿಮಗೆ ದುಡ್ಡು ಬೇಕು, ಆವಾಗ ನೀವೇನಂತ ಬರೀಬೇಕು ಅಂತಂದರೆ, ನನಗೆ ಒಂದು 10 ಲಕ್ಷ 20 ಲಕ್ಷ ದುಡ್ಡು ಬಂದಿದೆ, ಅದು ಹೆಂಗಾನ ಬರಲಿ, ಯು ಡೋಂಟ್ ಥಿಂಕ್.
ಅದು ಬರಬೇಕಾಗಿರೋದು ಮಾತ್ರ ನಿನ್ನ ಇಂಟೆನ್ಷನ್. ಅದು ಹೇಗೆ ಬರಬೇಕು, ಅದನ್ನ ಹೇಗೆ ಕಳಿಸ್ಬೇಕು, ಅದು ಯೂನಿವರ್ಸ್‌ಗೆ ನೀವು ಬಿಟ್ಟುಬಿಡಬೇಕು. ಅದು ಹೀಗೇ ಬರಬೇಕು ಅಂತ ಏನಿಲ್ಲ ಅಲ್ವಾ? ಹೆಂಗೆ ಬರುತ್ತೆ ಸುಮ್ಮನೆ 10,00,000? ಯು ಡೋಂಟ್ ಥಿಂಕ್ ಲೈಕ್ ದಟ್. ಬರುತ್ತೆ, ಹೆಂಗೋ ಬರುತ್ತೆ. ಯೂನಿವರ್ಸ್ ನಿಮಗೆ ಅದನ್ನ ಕಳಿಸಿ ಕೊಡುತ್ತೆ. ಸೊ ಇದನ್ನ ಮಾತ್ರ ನೀವು ಬಿಲೀವ್ ಮಾಡಬೇಕಾಗಿರುವಂತಹ ವಿಷಯ. ಸೊ ನೀವೇನು ಮಾಡ್ತೀರಾ ಅಂತ ಅಂದರೆ, ಆ ಇಂಟೆನ್ಷನ್ಸ್‌ನ ಬರಿತೀರಾ. ನಿಮ್ಗೆ ಏನೇನು ಆಗಬೇಕು ಅದೆಲ್ಲ ಆಲ್ರೆಡಿ ಆಗೋಗಿದೆ ಅಂತ ಒಂದು ಪೇಪರಲ್ಲಿ ಅಥವಾ ಒಂದು ಬುಕ್ಕಲ್ಲಿ ಬರೀರಿ. ಬರೆದುಬಿಟ್ಟು ನೀವು ಅದನ್ನ ಬಿಲೀವ್ ಮಾಡಿ, ಯು ಜಸ್ಟ್ ವಿಜುವಲೈಸ್ ಇಟ್ ಆ್ಯಂಡ್ ಕೀಪ್ ದ ಬುಕ್ ಅಥವಾ ಆ ಪೇಪರನ್ನು ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ, ಒಂದು ಬಾಟಲ್, ಗ್ಲಾಸ್ ಬಾಟಲ್ ಅಥವಾ ಒಂದು ಗಾಜಿನ ಲೋಟ ಅಥವಾ ಒಂದು ಗಾಜಿಂದು ಬೌಲ್ಗಳಿರುತ್ತಲ್ಲ ಅದು, ಅದ್ರ ತುಂಬ ನೀರನ್ನು ಫಿಲ್ ಮಾಡಿಬಿಟ್ಟು ಆ ನೀರಿಗೆ ನೀವು ಹೇಳಬೇಕು, ನನಗೆ 10,00,000 ದುಡ್ಡು ಬರ್ತಾ ಇದೆ. ಅದು ಎಲ್ಲದಕ್ಕೂ ಕಾರಣ ಆಗಿರೋದು ದ ಫುಲ್ ಮೂನ್ ಎನರ್ಜಿ. ಅದನ್ನ ನೀನಿವತ್ತು ಇಡೀ ನೈಟ್ ಆ ಎನರ್ಜಿ ನನಗೆ ಯಾವ್ದ್ಯಾವ್ದೆಲ್ಲ ಬೇಕು ಪಾಸಿಟಿವ್ ಎನರ್ಜಿ ನೀನು ಅಬ್ಸಾರ್ಬ್ ಮಾಡ್ಕೊತೀಯಾ. ನೀನು ಅಬ್ಸಾರ್ಬ್ ಮಾಡಿಕೊಂಡು ನನಗೆ ಮ್ಯಾನಿಫೆಸ್ಟೇಷನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆಯಾ. ಯು ಆರ್ ಆಲ್ರೆಡಿ ಡೂಯಿಂಗ್ ದಟ್ ಅಂತ ಹೇಳಬೇಕು ನೀವು ವಾಟರ್ಗೆ. ನನಗೆ ಏನೇನಾಗಬೇಕಂದ್ರೆ, ನನಗೆ 10,00,000 ದುಡ್ಡು ಬರುತ್ತೆ. ನಾನು ಆ 10,00,000ದಲ್ಲಿ ಈ ಥರ ಮಾಡ್ತಾ ಇದ್ದೀನಿ. ಅದೆಲ್ಲದಕ್ಕೂ ನೀನು ಸಪೋರ್ಟ್ ಮಾಡ್ತಾ ಇದೀಯಾ. ಥ್ಯಾಂಕ್ ಯು ಸೋ ಮಚ್ ಅಂತ ಆ ಗ್ಲಾಸ್ ಆಫ್ ವಾಟರ್ಗೆ ಹೇಳಿಬಿಟ್ಟು ಅದನ್ನು ಕೂಡ ನೀವು ಇಡೀ ದಿನ ನೈಟು ಚಾರ್ಜ್‌ಗಿಡಬೇಕು. ಹೇಗಿಡ್ತೀರಾ? ಫಸ್ಟು ಒಂದು ಗ್ಲಾಸ್‌ದು ಪ್ಲೇಟ್ ಅಥವಾ ಬೌಲ್ ತಗೊಳ್ಳಿ. ಅದ್ರ ಒಳಗಡೆಗೆ ನೀವು ಏನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಆ ಬುಕ್ ಇಡ್ತೀರೋ, ಅಥವಾ ಪ್ಲೇಟ್ ಮೇಲೆ ಬುಕ್ ಇಟ್ಬಿಟ್ಟು ಅದ್ರ ಮೇಲೆ ನೀವು ಗ್ಲಾಸ್ ಬಾಟಲ್ ಇಡ್ಬೋದು, ಅಥವಾ ಪೇಪರ್ ಮೇಲೆ ಗ್ಲಾಸ್ ಬಾಟಲ್ನ, ನೀರು ತುಂಬಿರೋ ಬಾಟಲ್ನ ಇಟ್ಬಿಟ್ಟು ಇಡೀ ನೈಟ್ ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡಿ ಯು ವಿಲ್ ಡ್ರಿಂಕ್ ದಟ್ ವಾಟರ್ ಆ್ಯಂಡ್ ರೀಡ್ ಇಟ್ ಲೌಡ್ ಇನ್ ದ ನೆಕ್ಸ್ಟ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ನೀವು ಓದ್ಕೊತೀರಾ. ಸೊ ದಿಸ್ ಈಸ್ ದ ಬೆಸ್ಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಐ ಡಿಡ್ ಇನ್ ಮೈ ಲೈಫ್. ನೀವು ಫಸ್ಟ್ 3 ಮಾಡಿ ನೆಕ್ಸ್ಟ್ ಇದು 2 ಮಾಡಿದ್ರೆ ಪಕ್ಕಾ ವರ್ಕ್ ಆಗೇ ಆಗುತ್ತೆ. ಆ್ಯಂಡ್ ಅದು ವರ್ಕ್ ಆಗಿದ ತಕ್ಷಣನೇ ನಿಮಗೆ ಅನಿಸುತ್ತೆ, ಎಸ್ ಶರ್ವಾಣಿ ಹೇಳಿದ್ದು ಕರೆಕ್ಟು, ಇದು ವರ್ಕ್ ಆಯಿತು ಅಂತ. ಆ ಥರ ಮ್ಯಾಜಿಕಲ್ ಆಗಿ ಅದು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಿಫರೆಬ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಮುಂದಿನ ವರ್ಷ ಆಗೋ ಮ್ಯಾನಿಫೆಸ್ಟೇಷನ್ಸ್ನ ನೀವು ಮಾಡಬೇಡಿ. ಬಿಕಾಸ್ ಎವ್ರಿ ಮಂತಲ್ಲೂ ಕೂಡ ನಮಗೆ ಫುಲ್ ಮೂನ್ಸ್ ಬರುತ್ತೆ. ಸೊ ನೀವು 1 ಮಂತ್ಗೆ ಇನ್ನು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬಹುದು. ಬಿಕಾಸ್ 88 ಪಾರ್ಟಲ್ ದಿನ 1 ವರ್ಷ ನಾವು ಮಾಡಿದ್ದೀವಿ ಅಲ್ವಾ. ಈಗ ಈ ತಿಂಗಳಲ್ಲಿ ನಾನು ಏನು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕು, ನಿಮ್ಮ ಒಂದು ಮೇನ್ ಗೋಲ್ನ ರೀಚ್ ಆಗೋದಕ್ಕೆ ಚಿಕ್ಕ 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 ಸ್ಟೆಪ್ಸ್ಗಳನ್ನ ಮಾಡ್ಕೊಳ್ಳಿ. ಸೊ ಅದನ್ನು ಆ ತಿಂಗಳಿಗೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕು. ನೀವು ಆ ರೀತಿ ಬರೆದುಬಿಟ್ಟು ಆ ಪೇಪರನ್ನು ಬೆಳಗ್ಗೆಗೆ ಏನು ಮಾಡಬೇಕು ಅಂತಂದರೆ, ವಿಲ್ ಬರ್ನ್ ಇಟ್ ಲೋ ಇನ್ಸೈಡ್ ಯೋರ್ ಹೌಸ್, ಅಥವಾ ಅದನ್ನು ನೀವು ಹಾಗೆ ಸೇಫಾಗಿ ನಿಮ್ಮ ಪೂಜಾ ರೂಮಲ್ಲೋ ಅಥವಾ ಇನ್ಸೈಡ್ ಯೋರ್ ಜರ್ನಲ್ ಬುಕ್, ಅಥವಾ ನೀವು ಜರ್ನಲ್ ಬುಕ್ ಇದ್ದರೆ ಆ ಜರ್ನಲ್ ಬುಕ್ನೂ ಕೂಡ ಹಾಗೆ ಕೀಪ್ ಮಾಡಬಹುದು. ಯಾರಾದರೂ ಓದ್ಬಿಟ್ರೆ ಏನು, ಆ ಥರ ಏನಾದರೂ ನಿಮಗೆ ಕನ್ಸರ್ನ್ ಇದ್ದರೆ ಅದನ್ನು ಬರ್ನ್ ಮಾಡಿ ಬ್ಲೋ ಮಾಡಿ. ಬಟ್ ಏನಾದರೂ ಆಗಲಿ, ನಾನು ಒಳ್ಳೇದು ಬರ್ಕೊಂಡಿದ್ದೀನಿ, ನನಗೋಸ್ಕರ ಬರ್ಕೊಂಡಿದ್ದೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಅದನ್ನು ಬುಕ್ಕಲ್ಲಿ ಬರೆದು ಸೇಫಾಗಿ ಇಡಿ. ಬುಕ್ಕಲ್ಲಿ ಬರೆದು ಅದನ್ನು ಸೇಫಾಗಿ ಇಡೋದು ಏನಕ್ಕೆ ಅಂತಂದರೆ, ನಿಮಗೆ ಎಕ್ಸಾಕ್ಟಾಗಿ ಏನೇನು ಬರೆದಿದ್ದೆ ನಾನು ಅವತ್ತು ಅದೇ ರೀತಿ ಮ್ಯಾನಿಫೆಸ್ಟ್ ಆಯಿತಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂತಂದರೆ, ನಾವು ಒಂದು ನಂಬರ್ ಬರೆದಿರ್ತೀವಿ. ಇವಾಗ ನನಗೆ 3,221 ರೂಪೀಸ್ ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ, ಎಕ್ಸಾಕ್ಟ್ ಸೇಮ್ ನಂಬರ್, ಸೇಮ್ ಡೇಟ್, ಸೇಮ್ ಟೈಮ್ ನೀವೇನು ಬರೆದಿರ್ತೀರ ಹಾಗೆ ಮ್ಯಾನಿಫೆಸ್ಟ್ ಆಗಿರುತ್ತೆ. ಸೊ ಅದನ್ನು ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ನೀವು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಮಾಡಿದ ಮೇಲೆ ಯು ಶುಡ್ ನಾಟ್ ಲೀವ್ ದಟ್. ಈ ಒಂದು ರಿಚುವಲ್ನ ನೀವು ಸೀಲ್ ಮಾಡಬೇಕು. ಯಾವಾಗ ಸೀಲ್ ಮಾಡ್ತೀರಾ? ಮಾರನೇ ದಿನ ಬೆಳಗ್ಗೆ ಎದ್ದು ನೀರನ್ನು ಕುಡಿದು ನೀವು ಅದನ್ನು ಬ್ಲೋ ಮಾಡ್ತೀರಾ ಅಥವಾ ಎತ್ತಿಟ್ಕೊತೀರಾ ಅಲ್ವಾ? ಎತ್ತಿಟ್ಕೊಂಡ್ಮೇಲೆ ನೀವು ಸೀಲ್ ಮಾಡಬೇಕು. ಈ ಮ್ಯಾನಿಫೆಸ್ಟೇಷನ್ಸ್ ಏನಾಗಿದೆ ಅದು ಏನು ಕಂಪ್ಲೀಟ್ ಸರ್ಕಲ್ ಆಗೋದು ಯಾವಾಗ ಅಂತಂದರೆ, ನೀವು ಯಾವಾಗ ಅದನ್ನು ಸೀಲ್ ಮಾಡ್ತೀರಾ ಆಗ ಮಾತ್ರ. ಇವಾಗ ನೀವೊಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನಿವಾಗ ನನ್ನ ಪೇಜಲ್ಲಿ ಯಾವಾಗಲೂ ಹಾಕ್ತಾ ಇರ್ತೀನಿ ಏನಂತ, ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನಾನು ಯಾಕೆ ಬಿಸ್ನೆಸ್ ಎಕ್ಸಾಂಪಲ್ನ ತಗೊತಾ ಇದ್ದೀನಿ ಇವತ್ತು ಅಂತ ಅಂದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರೋರಿಗೆ ಎಲ್ರಿಗೂ ಗೊತ್ತಿರಬಹುದು, ವಿ ಆರ್ ಲಾಂಚಿಂಗ್ ಬಿಸ್ನೆಸ್ ಫಾರ್ ವಿಮೆನ್ ಎಂಪವರ್ಮೆಂಟ್ ಮೇನ್ಲಿ, ನಾಟ್ ಫಾರ್ ಮೆನ್ ಅಂತ ಹೇಳ್ತಾ ಇಲ್ಲ. ಬಟ್ ವಿಮೆನ್ ಎಂಪವರ್ಮೆಂಟ್ನ ನಾವು ಮೈಂಡಲ್ಲಿ ಇಟ್ಕೊಂಡು ನಮ್ಮ ಟೇಲ್ಸ್ ಆಫ್ ಶರು ಟೀಮ್ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅಂದರೆ, will give a franchisee of a particular product. You can start your business even from just 5,000 rupees. ಸೊ ಯಾರೆಲ್ಲ ಹೌಸ್ ವೈಫ್ ಇದ್ದೀರಾ, ನಿಮಗೆ ಯಾರಿಗೆ ನಾನು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಐ ಶುಡ್ ಗ್ರೋ, ನನ್ನ ದುಡ್ಡನ್ನು ನಾನು ಅರ್ನ್ ಮಾಡಬೇಕು, ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅಂದ್ಕೊತೀರಾ,
ನೀವು ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಅಥವಾ ನಾನು ಈ ಸ್ಕ್ರೀನ್ ಮೇಲೂ ಕೂಡ ನನ್ನ ವಾಟ್ಸಪ್ ಬಿಸ್ನೆಸ್ ನಂಬರನ್ನು ಶೋ ಮಾಡ್ತಾ ಇರ್ತೀನಿ. ನೀವು ಅದಕ್ಕೆ ಮೆಸೇಜ್ ಮಾಡಿ. ಸೊ ನಾವು ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀವಿ. ಇದು ಕಂಪ್ಲೀಟ್ಲಿ ನಮ್ಮ ಮನಸ್ಸಲ್ಲಿರೋದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇಫ್ ಯು ವಾಂಟ್ ಎನಿ ಪರ್ಟಿಕ್ಯುಲರ್ ವಿಡಿಯೋ ರಿಗಾರ್ಡಿಂಗ್ ಆ ಬಿಸ್ನೆಸ್, ವಿ ಆರ್ ರೆಡಿ ಟು ಡೂ ದ್ಯಾಟ್. ಬಟ್ ಇಫ್ ಯು ಆರ್ ಟ್ರೂಲಿ ಇಂಟ್ರೆಸ್ಟೆಡ್, ಪ್ಲೀಸ್ ಆ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಹೇಗೆ ಸೀಲ್ ಮಾಡಬೇಕು ಅಂತ ನಾನು ಏನಕ್ಕೆ ಈ ವಿಚಾರ ತೆಗೆದೆ ಅಂತಂದರೆ, ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ. ಇವಾಗ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಆ ಸ್ಯಾರಿನ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕವರ್ಗೆ ಹಾಕಿ ಇಟ್ರೇನೆ ಅಲ್ವಾ ನೀವು ಅದನ್ನು ಡೆಲಿವರಿ ಮಾಡೋಕ್ಕಾಗೋದು, ನೀವು ನಿಮ್ಮ ಕಸ್ಟಮರ್ಗೆ ಕೊಡೋದಕ್ಕಾಗೋದು. ಅದೇ ರೀತಿ ಯೂನಿವರ್ಸ್ ಕೂಡ ನೀವು ಸೀಲ್ ಮಾಡಿ ಅಚ್ಚುಕಟ್ಟಾಗಿದ್ದಾಗ ಯೂನಿವರ್ಸ್ ಟಕ ಟಕ ಅಂತ ನಿಮಗೆ ನಿಮ್ಮ ಕನಸುಗಳನ್ನು ಡೆಲಿವರಿ ಮಾಡ್ತಾ ಹೋಗುತ್ತೆ. ಹೇಗೆ ಸೀಲ್ ಮಾಡಿ, ನೀವು ಈ ಎಲ್ಲ ರಿಚುವಲ್ಸ್ನ ಕಂಪ್ಲೀಟ್ ಮಾಡಿ ನಿಮ್ಮದು ಇಂಟೆನ್ಷನ್ಸ್ನ ಓದಿರ್ತೀರಾ, ನೀರನ್ನು ಕುಡಿದಿರ್ತೀರಾ. ಆಗ ಒಂದು 5 ನಿಮಿಷ ನೆಮ್ಮದಿಯಾಗಿ ಕುತ್ಕೊಂಡು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ನೀವು ಯೂನಿವರ್ಸ್ಗೆ ಹೇಳಬೇಕು, ಐ ಬಿಲೀವ್ ಇನ್ ಯು, ನಾನು ನಿನ್ನ ತುಂಬ ನಂಬ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್, ನನಗೆ ಎಷ್ಟೊಂದು ವಿಚಾರಗಳನ್ನು ನೀವು ನನಗೆ ತಿಳಿಸಿಕೊಡ್ತಾ ಇದ್ದೀರಾ. ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದ್ರೂ ಕೂಡ ಯೂನಿವರ್ಸ್ ನೀವು ಬೆಳಿಬೇಕು ಅಂತ ಆಸೆ ಪಟ್ಟು ಇಟ್ಸ್ ಶೋಯಿಂಗ್ ದಿಸ್ ವಿಡಿಯೋ ಟು ಯು. ನೀವು ಹೋಗಿ ನನ್ನ ಬಯೋದಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಅಥವಾ ಯೂಟ್ಯೂಬ್ ಚಾನಲ್ಗೆ ಬಂದು ಸರ್ಚ್ ಮಾಡಿ ಅಥವಾ ಯೂಟ್ಯೂಬ್ ಬೇಸ್ ಸಜೆಸ್ಟ್ ಮಾಡಿ ನೀವು ನೋಡ್ತಾ ಇದ್ರೂ ಕೂಡ ಯೂನಿವರ್ಸ್ ಈಸ್ ವಾರ್ನಿಂಗ್ ಯು ಟು ಗ್ರೋ. ಸೊ ಸೇ ಥ್ಯಾಂಕ್ಸ್, ನನಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀರಾ, ನನಗೆ ಇಷ್ಟೆಲ್ಲ ರಿಚುವಲ್ಸ್ ಮಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ದೀರಾ, ಜ್ಞಾನವನ್ನು ಕೊಟ್ಟಿದ್ದೀರಾ, ಆರೋಗ್ಯವನ್ನು ಕೊಟ್ಟಿದ್ದೀರಾ, ಬುದ್ಧಿಯನ್ನು ಕೊಟ್ಟಿದ್ದೀರಾ. ಇದೆಲ್ಲದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನಾನು ನಿಮಗೆ ತುಂಬ ಋಣಿಯಾಗಿದ್ದೀನಿ. ಗ್ರ್ಯಾಟಿಟ್ಯೂಡ್ನ ನೀವು ಹೇಳಬೇಕು. ಆ್ಯಂಡ್ ದೆನ್ ನೀವಿದೆಲ್ಲ ಆಗುತ್ತೆ ಅಂತ ಯು ಜಸ್ಟ್ ಬಿಲೀವ್ ಇಟ್. ಎಸ್, ಇವಾಗ ಇವಾಗ ನೀವು ಫ್ಲಿಪ್ಕಾರ್ಟಿನ ಒಂದು ಆರ್ಡರ್ ಪ್ಲೇಸ್ ಮಾಡಿದ್ರೆ ಬಂದೇ ಬರುತ್ತೆ. ನಿಮ್ಗೇನು ಡೌಟ್, ಬರುತ್ತಾ ಹಂಗಿರಲ್ಲ ಅಲ್ವಾ? ನಾನು ಆರ್ಡರ್ ಮಾಡಿದ್ದೀನಿ, ಅದು ಬರುತ್ತೆ ಅಷ್ಟೇ. ನೀವು ಕೂಡ ಈ ರಿಚುವಲ್ಸಲ್ಲೂ ಕೂಡ ನೀವು ಹಾಗೆ ಥಿಂಕ್ ಮಾಡಬೇಕು, ನಾನು ಆರ್ಡರ್ ಮಾಡಿದ್ದೀನಿ, ಅದು ನನಗೆ ಬಂದೇ ಬರುತ್ತೆ ಅಷ್ಟೇ. and yeah, good to go. So this is about full moon ritual for August 9th, 10th and 11th. ಇದನ್ನ ನೀವು ಮಾತ್ರ ನೋಡಿದೆ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ನಮ್ಮ ಬಿಸ್ನೆಸ್ ಬಗ್ಗೆನೂ ಕೂಡ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ, ಬೇರೆ ಯಾರೇ ಹೆಣ್ಮಕ್ಳು ನಾನು ಹೊಸ್ದಾಗಿ ಏನಾದರೂ ಶುರು ಮಾಡಬೇಕು ವಿತ್ ವೆರಿ ಲೆಸ್ ಅಮೌಂಟ್ ಆಫ್ ಮನಿ ಅಂತ ನಿಮಗೆ ಆಸೆ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ಇಟ್ ಗೋನ್ ಚೇಂಜ್ ಯುವರ್ ಲೈಫ್ ಅಂತ ನಾನು ಪ್ರಾಮಿಸಿಂಗ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಬಿಕಾಸ್ ವಿಚಾರಗಳಿಂದ ನಾವು ಕಲಿಯೋದು ಮಾತ್ರ ಅಲ್ಲ, ಬೇರೆಯವ್ರಿಗೆ ಹೇಳ್ಕೊಡೋದ್ರಿಂದ ಆ ವಿಚಾರದ ಶಕ್ತಿ ಅಥವಾ ನೀವೇನು ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಬೇರೆಯವ್ರಿಗೆ ನೀನು ಹಿಂಗೆ ಮಾಡ್ಕೊ ಅಂತ ಹೇಳಿದಾಗ ಆ ಯೂನಿವರ್ಸ್ ನೋಡ್ತಾ ಇರುತ್ತೆ, ಇವನು ಮಾತ್ರ ಬೆಳಿಬೇಕು ಅಂತ ಆಸೆ ಪಡ್ತಾ ಇಲ್ಲ, ಇವನು 4 ಜನರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇರೋವಂಥ ವ್ಯಕ್ತಿ ಅಂತ. ಸೊ ಇದರಿಂದನೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಇರುತ್ತೆ. ಪ್ಲೀಸ್ ನಿಮಗೆ ಗೊತ್ತಿರೋ ವಿಚಾರಗಳನ್ನು, ಬರೀ ನನ್ನ ವಿಡಿಯೋ ಅಂತ ಮಾತ್ರ ಅಲ್ಲ, ಯಾವುದೇ ಒಳ್ಳೆ ವಿಚಾರಗಳನ್ನು ಹೆಚ್ಚು ಜನರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಿ. ಸೊ ಥ್ಯಾಂಕ್ ಯು ಆಲ್. ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಯಾವುದೇ ಹೊಸ ವೀಡಿಯೋಸ್, ಇವಾಗ ಫುಲ್ ಮೂನ್ ರಿಚುವಲ್ಸ್ ಆಗಿರ್ಬೋದು ಅಥವಾ ನ್ಯೂ ಮೂನ್ ರಿಚುವಲ್ಸ್ ಆಗಿರ್ಬೋದು, ಯಾವುದಾದ್ರೂ ಪೋರ್ಟಲ್ಸ್ ಇದ್ದರೆ, ಮ್ಯಾನಿಫೆಸ್ಟೇಷನ್ಸ್ ಟೆಕ್ನಿಕ್ಸ್ ಇದ್ದರೆ ಅದನ್ನು ನಾನು ಕಾನ್ಸ್ಟೆಂಟಾಗಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಇನ್ಸ್ಟೆಂಟಾಗಿ ಇನ್ಫಾರ್ಮೇಷನ್ ತಿಳಿತಾ ಹೋಗುತ್ತೆ. ಬಾಯ್ ಬಾಯ್.